ವಿದ್ಯಾರ್ಥಿಗಳ ಬಾಳಿಗೆ ಬೆಳಕಾಗುತ್ತಿರುವ ಅತ್ಯುತ್ತಮ ಶಿಕ್ಷಕರನ್ನ ಗುರುತಿಸಿ ಗೌರವಿಸುವ ಉದ್ದೇಶದಿಂದ ನಿಮ್ಮ ವಿಸ್ತಾರ ನ್ಯೂಸ್ ಬೆಸ್ಟ್ ಟೀಚರ್ ಅವಾರ್ಡ್ 2023 ನೀಡಿ ಗೌರವಿಸುತ್ತಾ ಇದೆ. ಈಗಾಗಲೇ ವಿವಿಧ ಜಿಲ್ಲೆಗಳಲ್ಲಿ ಉತ್ತಮ ಶಿಕ್ಷಕರನ್ನ ಗುರುತಿಸಿ ಸನ್ಮಾನಿಸಿರುವ ವಿಸ್ತಾರ ನ್ಯೂಸ್ ಇಂದು ಬೆಂಗಳೂರಿನಲ್ಲಿ ಶಿಕ್ಷಕರಿಗೆ ಬೆಸ್ಟ್ ಟೀಚರ್ ಅವಾರ್ಡ್ ನೀಡಿ ಗೌರವಿಸಿದೆ. ಬೆಂಗಳೂರಿನ ಕೆಜಿ ರಸ್ತೆಯ ಎಫ್ಕೆಸಿಸಿಐ ಆವರಣದಲ್ಲಿರುವ ಸರ್ ಎಂವಿ ಸಭಾಂಗಣದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ವಿಧಾನ ಪರಿಷತ್ ಸಭಾಪತಿ ಬಸವರಾಜ ಹೊರಟ್ಟಿ ಅವರು, ವಿಧಾನ ಪರಿಷತ್ ಸದಸ್ಯರಾದ ನಾಗರಾಜ್ ಯಾದವ್, ನಟಿ ತಾರಾ ಅನುರಾಧ ಸೇರಿದಂತೆ ಹಲವರು ಭಾಗಿಯಾಗಿದ್ದರು. ಕಾರ್ಯಕ್ರಮದಲ್ಲಿ ವಿಸ್ತಾರ ನ್ಯೂಸ್ನ ಸಿಇಒ ಮತ್ತು ಪ್ರಧಾನ ಸಂಪಾದಕರಾದ ಹರಿಪ್ರಕಾಶ್ ಕೋಣೆಮನೆ ಅವರು ಹಾಗೆ ಪ್ರಾಸ್ತಾವಿಕ ಭಾಷಣ ಮಾಡಿದರು. ಇದೇ ವೇಳೆ ವಿಸ್ತಾರ ನ್ಯೂಸ್ನ ಎಂಡಿ ಎಚ್ವಿ ಧರ್ಮೇಶ್, ವಿಸ್ತಾರ ನ್ಯೂಸ್ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಕಿರಣ್ ಕುಮಾರ್ ಡಿಕೆ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಹೊಸದೊಂದು ಮಾಧ್ಯಮ ಬೇಕಾ, ಇದಕ್ಕೆ ಅವಶ್ಯಕತೆ ಇದೆಯಾ, ಈ ಪ್ರಶ್ನೆಗಳನ್ನು ಕೂಡ ಅನೇಕರು ಕೇಳಿದ್ದೇವೆ. ನಮಗೆ ಒಂದು ಸ್ಪಷ್ಟತೆ ಇತ್ತು. ವಿಸ್ತಾರ ನ್ಯೂಸ್ ಅನ್ನ ಪ್ರಾರಂಭ ಮಾಡುವಂತಹ ಸಂದರ್ಭದಲ್ಲಿ ಮಾಧ್ಯಮ ಅಂತಂದ್ರೆ ಕೇವಲ ನಡೆಯುವಂತಹ ಘಟನೆಗಳನ್ನ ವರದಿ ಮಾಡೋದಕ್ಕೋಸ್ಕರ ಒಂದು ಹೊಸ ಮಾಧ್ಯಮವನ್ನ ಶುರು ಮಾಡಬೇಕಾದಂತ ಅವಶ್ಯಕತೆ ಇದೆಯಾ, ಟೀಕೆ ಟಿಪ್ಪಣಿಗಳನ್ನ ಮಾಡೋದಕ್ಕೋಸ್ಕರ ಹೊಸದಾದಂತಹ ಮಾಧ್ಯಮವನ್ನ ಪ್ರಾರಂಭ ಮಾಡಬೇಕಾದಂತ ಅವಶ್ಯಕತೆ ಇದೆಯಾ, ಜನರಿಗೆ ಇಷ್ಟಪಡ್ತಾರೆ ಅನ್ನೋ ಕಾರಣಕ್ಕೋಸ್ಕರ ಮನರಂಜನೆಯೋ ಅಥವಾ ಅಪರಾಧ ಜಗತ್ತಿನ ವಿದ್ಯಮಾನಗಳನ್ನು ವರದಿ ಮಾಡೋದಕ್ಕೋಸ್ಕರ ತಲುಪಿಸೋದಕ್ಕೋಸ್ಕರ ಹೊಸ ಮಾಧ್ಯಮವನ್ನ ಪ್ರಾರಂಭ ಮಾಡಬೇಕಾದಂತಹ ಅವಶ್ಯಕತೆ ಇದೆಯಾ ಅಂತ ಈ ಪ್ರಶ್ನೆಗಳನ್ನ ನಾವು ಬಹಳಷ್ಟು ಸಲ ನಮ್ಮನ್ನೇ ನಾವು ಕೇಳ್ಕೊಂಡಿದ್ದೀವಿ. ಅದಲ್ಲ, ಮಾಧ್ಯಮ ಇವತ್ತು ವ್ಯಾಪಕವಾಗಿ ವಿಸ್ತರಿಸ್ತಾ ಇದೆ ಅಂತ ನಾನು ಹೇಳಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.